ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅರ್ಜು ಶಾರು ವ್ಲಾಗ್ಸ್. ಯಾಕಂದ್ರೆ ನಾ ಲಾಗ್ಸ್ ಅಂದ್ರೆ ಯೂಟ್ಯೂಬ್ ಚಾನಲ್ ಅಂತಾಳೆ, ನಾ ಯೂಟ್ಯೂಬ್ ಚಾನಲ್ ಅಂದ್ರೆ ಲಾಗ್ಸ್ ಅಂತಾಳೆ. ಹಂಗ ನಾವು ಜನ ಚೇಂಜ್ ಕೇಳ್ತಾರೆ, ಸೊ ನಾವು ಚೇಂಜ್ ಆಗಿರ್ಬೇಕಂತ. ಓಕೆ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನ ಮಾತಾಡೋಣ, ಒಳ್ಳೇದನ್ನ ಬಯಸೋಣ. ಹಂಗ ನೀವು ಬಯಸ್ಕೊಂತಾನೆ ಇರ್ರಿ. ಇವತ್ತಿನ ದಿನ ಎಲ್ಲರಿಗೆ, ಇವತ್ತಿನ ದಿನ ಅಂತಲ್ಲ, ಇವತ್ತಿಂದ ಈ ವರ್ಷದ ನನಗೆ ಅನ್ಸಿದ ಮಟ್ಟಿಗೆ ನಮ್ಮ ಫಸ್ಟ್ ಫೆಸ್ಟಿವಲ್ ಇದೆ. ಅನ್ಸಿದ ಮಟ್ಟಿಗೆಲ್ಲ ಕರೆಕ್ಟ್ ಅದ. ನಮ್ಮ ಈ ವರ್ಷದ ಅನ್ಸಿದ ಮಟ್ಟಿಗಂತ ನೀನೇ ಕಂಡು ಹಿಡಿದ ನೀ ಎಲ್ಲ ಹಬ್ಬ. ಇಲ್ಲ, ಕಂಡು ಹಿಡ್ದಿಲ್ಲ ನನಗೆ ಗೊತ್ತಿಲ್ಲ ಹಬ್ಬಗಳ ಬಗ್ಗೆ. ಈ ವರ್ಷದ್ದು 2026 ಹೊಸ ಅಂದ್ರೆ ಫಸ್ಟ್ ಹಬ್ಬ ಸಂಕ್ರಮಣ. ಈ ಸಂಕ್ರಮಣ ಹಬ್ಬ ನಿಮ್ಮ ಜೀವನದಾಗ ಎಲ್ಲ ಒಳ್ಳೆ ರೀತಿ ಒಂದು ಏನಪ್ಪ ಸಂಪತ್ತು, ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟಿಕೇಶನ್ ಚಂದಾಗಿ ಇರಲಿ ಅಂತೇಳಿ ಆ ಭಗವಂತನಲ್ಲಿ ನಾ ಕೇಳ್ಕೊತೇನೆ ರೀ. ಹಂಗೆ ನಮ್ಮ ಸಂಬಂಧ ನೀವು ಕೇಳ್ಕೊರಿ. ನಮ್ಮ ಸಂಬಂಧ ಪಾಪ ಅವರೆಲ್ಲ ಕೇಳ್ಕೊಂತಾರ. ಹಂಗ ಎಲ್ಲರೂ ಬಿಡ್ರದಲ್ಲ. ಇವತ್ತು ನಮಗೊಂದು ಅಪರ್ಚುನಿಟಿ ಬಂದಿದ್ರಿ, ಹೊರಗಡೆ ಹೋಗೋಣ ಬರ್ರಿ ಊಟಕ್ಕೆ ಅಂತೇಳಿ. ಬಟ್ ನಾನು ರಿಜೆಕ್ಟ್ ಮಾಡೀನಿ, ನಾನು ಬಿಜಿ ಇದ್ದ ಕಾರಣಕ್ಕೆ. ಈಕೀಗ ಅದಾದ್ಮೇಲೆ ಸ್ಟಾಪ್ ಹೇಳಕೊಂತೆಪ್ಪ, ಅದಾದ್ಮೇಲೆ ಹ್ಞೂ ಈಕಿಗೆ ನೆಕ್ಸ್ಟ್ ಅಪರ್ಚುನಿಟಿ ಈಕಿಗೆ ಬತ್ತು, ಈಕಿನೂ ರಿಜೆಕ್ಟ್ ಮಾಡಿಳು. ನಾನು ನನ್ನ ಗಂಡನ ಬಿಟ್ಟು ಹೋಗಂಗಿಲ್ರಿ, ಅದಕ್ಕೆ ನಾವು ಅಲ್ಲಂಡ ಹಿಂಗೆ ಅಂಟಾಟ್ರಿ ಹೋಗ್ಕೊತಾವ ಒಂದು ಟೈಮ್ದಾಗ. ಮಣ್ಣು ಹಣಮಪ್ಪನ ಕಟ್ಟದ ಬಂದೇಳಿ ಸುಮ್ಕೊಂಡ್ರೆ ಹಣಮಪ್ಪನ ಕೂಡ ಪ್ರಸಾದ ಇತ್ತಪ್ಪ. ನೀ ಮತ್ತೆ ಎಲ್ಲಿ ಹೋದ್ರು ನಾ ಬರುದಿಲ್ಲ, ಊಟಕ್ಕೆ ಹೋಗ್ಕೊಳ್ಳಂತ ಮತ್ತೆ ಎಲ್ಲಿ ಬಿಟ್ಟು ಹೋಗಲ್ಲ. ಈಗ ಊಟಕ್ಕೆ ಅಂದ್ರೆ ಇದು ಸ್ವಲ್ಪ ಬೇರೆ, ಇದು ಅದು ದೇವ್ರದ್ದು ಮಾಡಿದ್ದು ತಿನ್ಬರಕ, ಇದು ಮಾಡ್ಕೊಂಡು ಹೋಗಿ ತಿನ್ಬಾರ್ದು. ಇದಾದ್ಮೇಲೆ ಅವಾಗ ಬರ್ತಿರೋದು ಅಪಾರ್ಚುನಿಟಿ. ಅಟ್ಲೀಸ್ಟ್ ಅಜ್ಜಿಯರ್ನಾರ ಕಳಿಸ್ಕೊಟ್ಟಿರ್ತೇಳಿ. ಮೊದಲು ಅವ್ವ ಪೂಜೆ ಮಾಡತ್ತಿದ್ರು, ಹೋಗಿ ಅವತ್ತೇನು ಹೊಲಿಪ ಅಂದ್ಲು. ಆಮೇಲೆ ಸ್ವಲ್ಪ ಪುಷಪ್ ಮಾಡೀನಿ, ಜೋರು ಮಾಡೀನಿ. ಮಾಡಿದ್ಕೊಳ್ಳಿ ಹ್ಞೂ ಅಂದ್ಬಿಟ್ಲು ಆಟ. ಅಟ್ಲೀಸ್ಟ್ ನಾವು ತಿರುಗಾಡಕ್ಕಾಗಲಿಲ್ಲ, ಅವ್ರು ತಿರುಗಾಡಿ ಬರಲಿ ಅಂತ ಹೇಳಿ ಕಿಶಂದ್ರ ಕಳಿಸಿದ್ವಿ ರೀ. ಅವ್ರು ಹೋಗ್ಯಾರ. ಈಗ ತಿನ್ಬಾರ್ದು. ಓಕೆ, ನೀನು ದೂರ ನಿಂತು ಶಿನುತ್ವಾ, ನನಗದು ಬರೀ ಶೀರ್ಷಿನ್. ಮತ್ತೆ ನೀನು ಅಲ್ಲದು ನೀವು ದೂರ ನಿಂತು ಸೀನಿರಿ. ಆಯ್ತಾ? ಮತ್ತೆ ಬೆಳಗ್ಗೆಯಿಂದ ನಾನು ನೆನ್ಸ್ಕೊಳಕತ್ತಿದ್ದೆ. ಬೆಳಗ್ಗೆ ಇವತ್ತ ನಾಷ್ಟಾಕ ಮನೆ ಮಾಡಕ್ ಮೂಡಿರ್ಲಿಲ್ರಿ. ನಾ ಹೇಳ್ತೀನಿ, ಹೇಳೋ ಮಟನೇ ಬಿಡಂಗಿಲ್ಲ. ಅದಕ್ಕೆ ಅಂತಾರೆ ನಿಂಗೆ ಭಾಳ ಮಾತಾಡ್ತಿ ಅಂತ ಎಲ್ಲಾರು. ಅನ್ನ ಭಾಳ ಮಾತಾಡ್ತಾನಕ್ಕ, ನಡು. ಇನ್ನೊಂದು ಲಾಸ್ಟ್ ವಿಡಿಯೋ ನಂದು ಯಾರು ಕಂಪ್ಲೀಟಾಗಿ ನೋಡಿಲ್ಲ ನೀವು. ಯಾಕಂದ್ರೆ ನಾನು ಆ ವಿಡಿಯೋದಾಗ ಯಾವ ಬ್ಲೌಸ್ ಕಟ್ ಮಾಡಲಿ ಅಂಥೇಳಿ ಕೇಳಿದ್ನಿ. ಅದಕ್ಕೆ ಜಸ್ಟ್ ಒಬ್ರು ಕಮೆಂಟ್ ಮಾಡಿರಿ ಸಾದಾ ಬ್ಲೌಸ್ ಕಟ್ ಮಾಡಂಥೇಳಿ. ಯಾಕಂದ್ರೆ ನನಗೆ ಗೊತ್ತಾಯಿತು ಯಾರು ಕಂಪ್ಲೀಟ್ ವಿಡಿಯೋ ನೋಡಿಲ್ಲ. ಅದನ್ನ ನಾನು ಲಾಸ್ಟ್ ಮಾತಾಡೀನಿ. ಲಾಸ್ಟ್ ನನ್ನ ಮಾತು ಯಾರೂ ಕೇಳಿಸ್ಕೊಂಡಿಲ್ಲ ನೀವು. ನಂಗೆ ಹರ್ಟ್ ಆಗ್ಬಿಟ್ಟೈತಿ. ಅದಕ್ಕೆ ನಾನು ಈಗ ಫಸ್ಟ್ ಹೇಳ್ಬಿಡತ್ತೀನಿ. ನೈನಾಗ ಬೈದಾರಿ ಮಾತಾಡೋಕೆ ಬರಲ್ಲ, ಅದಕ್ಕೆ ಮಾತಾಡ್ತಿಲ್ಲ. ಮಾತಾಡು. ನಾವು ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಸಂಕ್ರಮಣ? ನನಗೇನು ಗೊತ್ತಾ? ಏನೂ ಗೊತ್ತೇ ಇಲ್ಲ ರೀ. ಇವ್ರಿಗೆ 17 ವರ್ಷಕ್ಕೆ ಡ್ಯೂಟಿಗೆ ಹೋಗ್ಬಿಟ್ಟಾರ. ಪಾಪ ಏನೂ ಗೊತ್ತಿಲ್ಲ ಪಾಪ. ನಮ್ಮ ಕಡೆ ಅಂದರೂ ಫುಲ್ ಎಲ್ಲ ಥರ ಅಡುಗೆ ಮಾಡ್ಕೊಂಡು ನಿಯರೆಸ್ಟ್ ನಮ್ಗಂದ್ರೆ ಫುಲ್ಲು ನಿಯರ್ ಅಂದ್ರೆ ಸಂಗಮ ಐತಿ. ಸಂಗಮಕ್ಕೆ ಹೋಗ್ತೀವಿ, ಇಲ್ಲ ಆಲ್ಮಟ್ಟಿಗೆ ಹೋಗಿರ್ತೀವಿ, ಇಲ್ಲ ಬದಾಮಿಗೆ ಹೋಗಿರ್ತೀವಿ. ಇವ್ರ ಜೊತೆ ಬಂದ ಎಲ್ಲ ಮಿಸ್ ಮಾಡ್ಕೊಳಕತ್ತೀನಿ ನಾನು ಕರೆ ಹೋಗ. ಭಾಳ ಕಷ್ಟ ಆಗ್ಬಿಟ್ಟೈತ್ರಿ. ಕಷ್ಟ ಆಗಿಲ್ಲ, ಇಂಥ ಫೆಸ್ಟಿವಲ್ ಅದು ಇದ್ದಾಗ ಸ್ವಲ್ಪ ಇಲ್ಲಿ ಹೈದ್ರಾಬಾದು, ಡೆಲ್ಲಿ ಅಂತಲ್ಲಿ ಹೋದಾಗ ಅಷ್ಟ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ಎಲ್ಲಾರ ಹೋಗೋದು ಮಾಡೋದು ಇರಂಗಿಲ್ಲ ಅಂತ. ಮತ್ತೇನು ಹೇಳ್ಬೇಕನ್ನತ್ತಿದ್ದಲ್ಲ, ಅದ ಹೇಳಾಕತ್ತೀನಿ. ಇವತ್ತು ಏನ್ರಿ ಇಡ್ಲಿದು ಹೇಳಿದ್ವನ? ಇಡ್ಲಿ ಹೇಳಾಕತ್ತಿದ್ದೆ. ಮನ್ಯಾಗ ನಾಷ್ಟ ಮಾಡಕ್ಕೆ ಮನಸ್ಸು ಇರಲ್ರಿ. ಹಿಂಗಾಗಿ ಏನು ಮಾಡಿದ್ವಿ, ಹೊರಗಿಂದ ಇಡ್ಲಿ ತಿಂದ್ವಿ. ಬಟ್ ನಮ್ಮ ಅಮ್ಮ ಒಂದು ಬೇಜಾರು ಮಾಡಿಬಿಟ್ಲ್ರಿ. ಇವ್ರಿಗಂತೇಳಿ 2 ವಡೆ ತೊಗೊಂಬಂದಿದ್ದೆ. ನಾನು ಹೊರಗೆ ಹೋಗಿ ಒಳಗೆ ಬರ್ಕೊಡ್ದು 2 ವಡೆ ತಿಂದ್ಬಿಟ್ಟಿತ್ತು ಪಾಪಿಗೆ. ಅದ್ರದ್ದು ಹೊಡೆ ತುಂಬಿತು. ಆ ಕಾರಣಕ್ಕೆ ನಾನು ಶಟ್ಕೊಂಡ್ಕಿಷ್ಟು 3 ಇಡ್ಲಿ ತಿಂದಿನಿ. 2 ಇಡ್ಲಿ ಹಂಗೆ ಇಟ್ಟೀನಿ. ಈಗ ಏನಪ್ಪಾ ಅಂತಂದ್ರೆ ಅಡಿಗೆ ಮಾಡ್ಕೊಡ್ತೀನಿ ಅಂದಾರಿ. ನಾ ಅದಕ್ಕೆ ಪನ್ನೀರ್ ಬಿರಿಯಾನಿ ಮಾಡಿ ಕೊಡ್ತೈತಿ ಹೇಳ್ರಿ ನನಗೆ. ಅದಕ್ಕೆ ಕಾಯಿಪಲ್ಯ ಏನೂ ಇಲ್ಲ ಅಂತ ಹೇಳತ್ತಾಳ. ಬೀನ್ಸ್ ನೋಡ್ಬಿಟ್ಟ ಮೆಣಸಿನ್ಕಾಯಿ ನೋಡ್ಬಿಟ್ಟ ಬೀನ್ಸ್ ಅಂತ ಹೇಳತ್ತಾಳ. ಈಗ ಏನೇನು ಬೇಕು ಅದಕ್ಕೆ ಬೀನ್ಸ್ ಬೇಕು, ಫ್ಲವರ್ ಬೇಕು, ಕ್ಯಾರೆಟ್ ಬೇಕು, ತಂದ್ರೆ ಎಲ್ಲ ಬೇಕು. ರೈಸ್ ಅದಾವು, ಪನ್ನೀರ್ ಐತಿ. 300 to 400 ಮೀಟರ್ದಾಗ ಒಂದು ಅಂಗಡಿ ಐತಿ, ಹೋಗಿ ತೊಗೊಂಬರ್ತಾಳ್ರಿ. ಹೆಂಗೆ ತೊಗೊಂಬಂದು ಮಾಡ್ತಾ ಎಲ್ಲ ವಿಡಿಯೋ ತೋರಿಸ್ತೀನಿ ರೀ. ಲಾಸ್ಟ್ ತಕ ನೋಡ್ರಿ ನೀವು ಒಟ್ಟ. ನಾನು ಹೇಳಿದ್ರೆ ನನ್ನ ಮೇಮೆ ಬರ್ತಾಳ ಅಂತ ನನ್ನ ಮೇಗೆ ತಗೊಂಡ್ರಿ. ಇಲ್ಲ ರುಚಿ ಭಾಳ ಮಾಡ್ತಾಳ್ರಿ. ಇದು ಮೇನ್ ನನಗೆ ಇಂಪಾರ್ಟೆಂಟ್. ನಾ ತಿನ್ನೋದು ಯಾವಾಗಾರ ನಾವಿಬ್ರ 3 ಮಂದಿ ಇದ್ದೀವಿ ಅಂದ್ರೆ ಜಕ್ಕಸ್ತ ಎಲ್ಲ ಮಾಡ್ತಿದ್ದೆ. ನಾವು ಇಬ್ರದೇವಿ ಸ್ಪೆಷಿಂಗ್ ಆರಿಸ್ಕೊಳತ್ತೀವಿ ರೈಸ್ ಐಟಮ್ದಾಗ ಮುಗಿಸ್ಬೇಕಂತೇಳಿ. ಏನಿಲ್ಲ, ಪಟ್ನ ತೊಗೊಂಡ್ಬಂದ್ಮೇಲೆ ಮಾಡು ತಿನ್ನೋಣಂತ. ಓಕೆ,
ಯಾರ್ಯಾರ ಮತ್ತು ಸಂಕ್ರಾಂತಿ ಹಬ್ಬವನ್ನ ಹೆಂಗೆ ಆಚರಣೆ ಮಾಡತ್ತೀರ ಅಂತೇಳಿ ಕಾಮೆಂಟ್ ಮಾಡಿರಿ. ನಮ್ಮಮ್ಮ ಹೋಗಿ ಎಲ್ಲ ತೊಗೊಂಬಂದಾಳ. ಒಂದು ಫುಲ್ಗು ಏನು ಫ್ಲವರ್, ಕ್ಯಾರೆಟ್, ಬೀನ್ಸ್, ಬಟಾಣಿ, ಬಟಾಟಿ, ಉಳ್ಳಾಗಡ್ಡಿ ಏನೋ ನಿಂಗೆ ಹಡ್ಕೊಂಡು ಕೂತಾಳ. ಏನಾಗೋದಿದು? ಗ್ಯಾಸಿನ ಕಟ್ಟಿ ತುಂಬೈತಿ. ಇದು ಬಿರಿಯಾನಿ ಆಗೋದು ಮತ್ತೇನು ಚಂತನ ಹೇಳ್ಬೇಕಂತ ನಿಮಗೆ? ಯಾವ ಬಿರಿಯಾನಿ ಆಗೋದು? ಪನ್ನೀರ್ ವೆಜ್ ಬಿರಿಯಾನಿ. ಪನ್ನೀರ್ ವೆಜ್ ಬಿರಿಯಾನಿ ಕೈಲಿ ಹಿಡಿ. ಹಳ್ಳಿ ಹುಡುಗಿ ಇಲ್ಲೇನ? ಹಳ್ಳಿ ಹುಡುಗಿ ನಾನು ಇವಾಗ ಸಿಟಿಯಾಗ ಇದೀನಿ. ಅದಕ್ಕೆ ಹಳ್ಳಿ ಹುಡುಗಿ ಅಂದ್ಕೊಂಡು ನೆನಪತ್ತ ಒಂದು ಹಾಡ ಆಡೋ ಇದ್ರದ್ದು ಸಿಪಾಯಿ ಪಿಕ್ಚರ್ದಾಗ ಹೆಸರು ಹೇಳಲ್ಲ ಅದೈತಲ್ಲ ಅದಾ ಇದು ಯಾರಲ್ಲಿ ನಿನ್ನ ಮೆಚ್ಚಿದವನು ಅದಾ? ಯಾರಲ್ಲಿ ನಿನ್ನ ಕೂಗಿದವನು ಏನಾಯ್ತಲ್ಲ ಅದು? ಅದು ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳುವುದಿಲ್ಲ, ಸಲಿಗೆ ಚಂದ ಅಲ್ಲ. ಅಷ್ಟ ಗೊತ್ತೈತೆ ನಾನು. ಒರಿಜಿನಲ್ ಸಂಕ್ರಮಣ ಅಂದ್ರೆ ಇದು ನೋಡು, ಪುಂಡಿ ಪಲ್ಲೆ, ಮಿಕ್ಸ್ ವೆಜ್, ಹಿಟ್ಟಿನ ವಡೆ, ಇದೇನು ಸಜ್ಜಿ ರೊಟ್ಟಿ, ಚಪಾತಿ. ಇವ್ರ ಕಡೆ ಇವು ಸ್ವೀಟ್. ಇವು ಅವ್ರು ಬೆಳಗಾವ್ ಸೈಡ್ದವ್ರು ಏನೋ ಹುರಕ್ಕಿ ಖರ್ಚಿಗೆ ಏನೋ ಖರ್ಚಿಗೆ ಅಂತಾರೆ. ಇವು ವಡೆ ಅಂತಾರೆ. ಇದು ಮಸಾಲೆ ಅನ್ನ ಮಾಡ್ಯಾರ, ಶೇಂಗಾದ ಹಿಂಡಿ, ಹಿಟ್ಟಿನ ಪಲ್ಲೆ. ಇದು ಮಿಕ್ಸ್ ವೆಜ್, ಪುಂಡಿ ಪಲ್ಲೆ, ಇದು ರಾಯ್ತಾ ಅಂತಾರಲ್ಲ ಅದು, ಸಾಂಬಾರ್. ಇದೆಲ್ಲ ಕೂಡಿದ್ರೆ ಸಂಕ್ರಮಣ ಆಕೈತೇನ? ಈ ಸಂಕ್ರಮಣ ಇದೆಲ್ಲ ತಿನ್ನಿಂದ ಆಕೈತಿ. ನಮ್ಮ ಅವ್ವಾರ ಒರಿಜಿನಲ್ ಸಂಕ್ರಮಣ ಮಾಡಕ್ ಹೋಗ್ಯಾರಿ, ನಾವು ಡೂಪ್ಲಿಕೇಟ್ ಸಂಕ್ರಮಣ ಮಾಡ್ತೀವಿ ನೋಡ್ರಿ. ಬಟ್ ನಾವು ತಿನ್ಬೇಕಂತ ಹೇಳಿ ಏನ್ ಮಾಡ್ಯಾಡ್ರಿ, ನಮ್ಮ ಅವ್ವ ಕೊಟ್ಟು ಕಳ್ಸ್ಯಾರ. ಅಕ್ಕ ಪಾಪ ಅವ್ರ ಇಬ್ರು ಬಂದಿಲ್ಲ ಅಂತ ಹೇಳಿ ಕೊಟ್ಟು ಕಳ್ಸ್ಯಾರ. ನಮಗೆ ಇಲ್ಲಿಗೆ ಬಂದಾವ್ ಸೀದಾ ಸಂಕ್ರಮಣಕ್ಕ. ಈಗ ವೆಜ್ ಬಿರಿಯಾನಿಗೆ ಏನ್ ಹಾಕ್ತೀನಿ ತೋರಿಸ್ತೀನಿ, ಇದ್ರ ಬರ್ರಿ. ಎಣ್ಣೆ ಹಾಕ್ತೀನಿ, ನೀರ್ನೇ ಹಾಕ್ತೀನಿ. ನೀರ್ನೇ ಹಾಕ್ತೀನಿ, ಎಣ್ಣೆ ಹಾಕ್ತಾರ. ಹಾಕ್ ಪಲಾವ್ ಎಲಿರಿ, ಚಕ್ಕಿ ಇಷ್ಟ ಐತ್ರಿ ಸದ್ಯಕ್ಕೆ, ಅಷ್ಟ ಹಾಕ್ತೀನಿ. ಅದನ್ನೇ 2-3 ಹಾಕೋದು ಭಾಳ ಅನ್ನಿಸ್ತಾವ. ಏಲಕ್ಕಿ, ಲವಂಗ, ಕಾಳು ಮೆಣಸು. ಲವಂಗ ಅಲ್ಲದ ಲವಂಗ, ಲವಂಗದು. ಈಗ ಇವನು ಎಲ್ಲ ಇದ್ರಾಗ ಹಾಕ್ಬಿಡ್ತೀನಿ. ಕುದಿಲೆ ಕುದಿಯಾಕನ ಹಾಕುದು. ಇದ್ರಾಗ ಅಕ್ಕಿ ಹಾಕ್ತೀನಿ, ಅಕ್ಕಿ ಜೊತೆ ಕುದಿತೈತಿ. ಗಜ್ರಿ, ವಟಾಣಿ, ಬೀನ್ಸ್, ಫ್ಲವರ್ ಹಾಕ್ಬೋದಲ್ಲ. ಇದ್ದು ಬಿದ್ದು ಎಲ್ಲ ಹಾಕಿ ನೋಡ್ರಿ. ಇದ್ದು ಬಿದ್ದು ಎಲ್ಲ ಹಾಕಿ ನಮ್ಮ ಒಟ್ಟ ಓಡಾಡಕ್ ಹಚ್ಚಿ ಬಿಡ್ತಾಳ್ರಿ. ನಮ್ದು ಸಂಕ್ರಮಣ ಇದೈತ್ರಿ ಇವತ್ತ. ನಾನು ಅಕ್ಕಿ ನೆನೆ ಇಡ್ತೀನಿ. ಅಕ್ಕಿ ಭಾಳ ಆಗ್ಯಾವ ಅನ್ಸಕತ್ತೈತಿ. ಯಾಕ ಬಾಸುಮತಿ ಏನ? ಸಂಜೆಗೂ ಆಗಂಗ್ ಮಾಡೈತಲ್ಲ, ನನಗೆ ಗೊತ್ತಾಗೈತಿ ಮೇಲೆ. ನಾ ಅದಕ್ಕ ಮಾಡೀನಿ. ಸೊ ಈಗ ಅಕ್ಕಿ ಚಂದಾಗ ತೊಳ್ಕೊಬೇಕ್ರಿ. ಚಂದಾಗ ಅಂದ್ರೆ ಹೆಂಗ? ಸ್ವಚ್ಛಗ ತೊಳಿಬೇಕು. ಚಂದಾಗ ಅಂದ್ರೆ ಬೇರೆ ಆಗೈತೆ ಮಾತ್ರ. ನೀವು ಬೇರೆನೂ ತಿಳ್ಕೊತಾರೆ ನೋಡು. ತಿಳ್ಕೊಳ್ಳೋರಿಗೆ 108 ಹಾದಿ. ನಾವೇನು ಮಾಡಕ್ ಬರಂಗಿಲ್ರಿ. ಅಷ್ಟೇ ಅಷ್ಟೇ. ಬಿರಿಯಾನಿ ಮಾಡಂದ್ರೆ ಇಷ್ಟೇ ಮಾಡ್ತಾರೆ ನೋಡಿ ಇವರು. ಬರೀ ಕ್ಯಾಮ್ರಾಮನ್ ನಾ ಆಗೇನ್ರಿ. ನೀವೇ ಇರ್ತೀರಿ, ಯಾವಾಗ ಏನ್ ಚೇಂಜ್ ಆಗಿರ್ತೀರ. ಹಿಂಗ್ ಒಳಸ್ ನಿಂದ್ರಿ ಇಬ್ರು. ಇನ್ನೊಂದ್ ಹೇಳಿದ್ನಿ, DJ ಒಸ್ಮೋ ಪಾಕೆಟ್ರಿ ಕ್ಯಾಮ್ರಾ ತಗೋಬೇಕಂತ ಹೇಳಿ ಯಾರು ಅದ್ರ ಬಗ್ಗೆ ಹೇಳಿರ್ಲಿಲ್ಲ. ಕ್ಯಾಮ್ರಾ ಹೆಂಗೈತಿ ಏನಂತ ಹೇಳ್ಬಿಟ್ಟ. ಕ್ಯಾಮ್ರಾ ಬಗ್ಗೆನೂ ಹೇಳಿಲ್ಲ, ನಂದು ಇದು ಏನು ಹೇಳಿಲ್ಲ ಅವ್ರು. ನಮ್ಮ ಇಷ್ಟ ಇಲ್ಲ ಅವ್ರಿಗೆ. ಏನಪ್ಪ ಮೊಬೈಲ್ ಕ್ಲಿಯರಿಟಿ ಚಲೋ ಬರೋದು. ನಮ್ಮ ಮೊಬೈಲ್ ವಿಡಿಯೋ ಕ್ಲಿಯರಿಟಿ ಹೆಂಗ್ ಬರುತ್ತೆ ಅಂತ ಸ್ವಲ್ಪ ಹೇಳ್ರಿ. ನಮ್ಮ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಹೊಳ್ ಬರತೈತೆ ಒಂದ್ ಸ್ವಲ್ಪ. ಅಕ್ಕಿ ಹಾಕ್ಬಿಟ್ಟನ ಮುಗಿತಾ? ಒಗ್ಗರಣೆದೇನು ಹಚ್ಚಂಗಿಲ್ಲ? ಇಲ್ಲ, ಬಿಳಿ ಅನ್ನ ಕುದಿಸ್ಕೊಂಡು ತಿನ್ನು ಸುಮ್. ನೋ ಕಲರ್, ನೋ ಫುಡ್, ನೋ ಗಿದ್ ಎಲ್ಲ. ಇದಕ್ಕ ಒಂದ್ ಸ್ವಲ್ಪ ಉಪ್ಪು, ಈ ಸದ್ಯಕ್ಕ ಒಂದ್ ಸ್ವಲ್ಪ ಹಾಕೊಳಮು ಅನ್ನಕ್ಕ. ಆಮೇಲೆ ಒಗ್ಗರ್ನೆಗೆ ಒಂದ್ ಸ್ವಲ್ಪ ಹಾಕೊಳಮು. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೊಳ್ಳಿ. ಒಂಚೂರ ಆಯಿಲ್ ಹಾಕಮು. ಅಂದ್ರ ಅಕ್ಕಿ ಬಿಡಿ ಬಿಡಿಯಾಗಿ ಬೇಯುತ್ತದೆ. ಬಿಡಿ ಬಿಡಿಯಾಗಿ ಬೇಯುತ್ತದೆ. ಬಿಡಿ ಬಿಡಿಯಾಗಿ ಬೇಯುದಿಲ್ಲವೇ? ಇಲ್ಲ, ಬಿಡಿ. ಸ್ವಲ್ಪ ಎಣ್ಣೆ ಹಾಕು, ಭಾಳ ಹಾಕ್ಬೇಡ, ಎಣ್ಣೆ ಬಾಳ್ತಿ ತಿನ್ನಲ್ಲ. ಓಕೆ. ಇವಾಗ ಇದನ್ನೇನ್ ಮಾಡ್ಬೇಕಂದ್ರೆ ಮುಚ್ಚಿ ಬಿಟ್ಬಿಡ್ಬೇಕು. ಇವಾಗ ಇಷ್ಟೇ ಬಿಟ್ಬಿಡೋಣ. ನೋಡ್ರಿ, ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕತ್ತೀನಿ. ನೋಡ್ರಿ, ಇಲ್ಲಿ ನೋಡ್ರಿ, ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕತ್ತೀನಿ. ಅದು ಉಳ್ಳಾಗಡ್ಡಿ ಕರದ್ ಹಾಕಿದ್ರ ಟೇಸ್ಟ್ ಭಾರಿ ಕೊಡ್ತೈತಿ ಬಿರಿಯಾನಿ. ಈ ಕಡೆ ಅನ್ನ ಕುದಿಯಾಕತೈತಿ. ಅನ್ನ ಒಂದ್ ಸ್ವಲ್ಪ ನೋಡು ನಂಗ ಏನೇನಾಗೈತೆ ಅಂತ ಹೇಳಿ. ಇವತ್ತಂದ್ರೂ ಫುಲ್ ಹೋಟೆಲ್ ಸ್ಟೈಲ್ ಮಾಡಕತ್ತೀನಿ ನಾನು. ಮನ್ಯಾಗ ಕುದಿಸ್ತಿದ್ದೆ ಅವ್ರನ್ನ ಅಷ್ಟ. ಆದ್ರೂ ಮಾಡೀನಿ ಇದಕ್ಕಿಂತ ಮುಂಚೆ. ಸಕ್ಸಸ್ ಆಗೈತಿ. ಒಂದ ಏನ್ ಹೊಸದ್ ಹಾಕಕತ್ತೀವಿ ಅಂದ್ರ ಪನ್ನೀರ್ ಹಾಕಕತ್ತೀವಿ ಅಷ್ಟ. ನೋಡಿ ಮಾಡತ್ತೀವಿ ಯೂಟ್ಯೂಬ್ದಾಗ. ನೋಡೇನ, ಅದಕ್ಕೆ ಒಪ್ಕೊಂತೀನಿ. ನೋಡಿ ಮಾಡತ್ತೇನಿ. ನಾನೇನ್ ದೊಡ್ಡ ನಳ ಮಹಾರಾಣಿ ಅಲ್ಲ. ನಾನು ನೋಡ್ಲಾರ್ದ ಎಲ್ಲ ಮಾಡಕ ನೋಡಿ ಮಾಡಕತ್ತೀನಿ. ನೀವು ನೋಡಿ ಮಾಡ್ರಿ. ನಮ್ಮ ವಿಡಿಯೋ ನೋಡ್ರಿ. ಇಷ್ಟ ಆದ್ರೆ ಇದನ್ನ ಮಾಡ್ರಿ, ಇಲ್ಲ ಬೇರೆದವ್ರದ್ದು ಇಷ್ಟ ಆದ್ರೆ ಬೇರೆದವ್ರು ನೋಡಿ ಮಾಡ್ರಿ. ಅಷ್ಟ ಒಟ್ಟು ಮಾಡ್ರಿ.
ಮಾಡಿ ಕೊಡ್ರಿ ತಿನ್ರಿ, ನೀವು ಕೊಡಿ ತಿನ್ರಿ, ತಿಂದ್ಬಿಡ್ರಿ, ಮುಗೀತು. ನಮ್ಮ ರೈಸ್ ರೆಡಿ ಆಯಿತು. ಇನ್ನೂ ಸ್ವಲ್ಪ ನೀರು ಉಳ್ದವು. ರೈಸನ್ನು ಬಸ್ದು ಬಿಡ್ತೀನಿ. ನೀರು ಎಕ್ಸ್ಟ್ರಾ ನೀರೆಲ್ಲ ಖಾಲಿ ಮಾಡ್ತೀನಿ ಈಗ. ಅಲ್ಲಿ ಉಳ್ಳಾಗಡ್ಡಿಗೆ ಹುರಿದಿಟ್ಟು ನೋಡು. ಮೊದಲು ಎಕ್ಸ್ಟ್ರಾ ನೀರು ಹಾಕ್ಬೇಕು, ಮತ್ತೆ ಕಡಿಮೆ ಹಾಕ್ಬೇಕಿಲ್ಲ? ಕಡಿಮೆ ಹಾಕಿದ್ರೆ ಕಡಿಮೆ ಸರಿಯಾಗಿ ಕುದಿಯಲ್ಲ ಅದು. ಕಡಿಮೆ ಹಾಕಿದ್ರೆ ಸರಿಯಾಗಿ ಕುದಿಯಲ್ಲ. ಕೈ ಸೊಕಾಸ, ಕೈ ನೋಡ್ಕೊಂಡು. ನೋಡು, ಅನ್ನ ಬಸಿದ್ನಾಗ ವಿಡಿಯೋ ಕಡೆ ಫೋಕಸ್ ಆಯ್ತು ನೋಡಿ ನಿನಗೆ. ಹಾಂ ಇಲ್ಲ, ಕೈ ಮೇಲೆ ಚಲ್ಕೊಂಡು ಸೊಕಾಸ್ ಹಾಕ್. ನಾ ಹಲ್ಲು ಹಿಂಗೆ ಮಾಡತ್ತಿದ್ನಲ್ಲ, ಅದನ್ನ ಎಲ್ಲಿ ಹಿಡ್ದ ಹೆಂಗೆ ಮಾಡತ್ತಿದ್ದಿ? ಹಿಂಗೆ ಹಿಡ್ದಿದ್ನ ಗಚ್ಚಗ. ಅದು ಯಾವ್ದಾರ ಏನೋ ಕೆಲಸ ಮಾಡ್ತಾರೆ ತಕ್ಕ ಹಲ್ಲ ಬಾಯಿ ಮೊಸಳಿ ಯಾಕೆ ಚೇಂಜ್ ಮಾಡ್ತೀರಿ ನೀವು? ಹೌದು, ಹಂಗದು. ನೀರು ಇನ್ನೂ ಇರ್ಬೇಕು ಶರಣು. ನೋಡತ್ತೀನಿ ಸಮಾಧಾನ. ಇನ್ನೂ ಬಸಿ, ಅದಕ್ಕೆ ಅದ್ರಾಗ ಹಾಕವಾ ನಾನು. ಅದ್ರಾಗ ಹಾಕಿದ್ರೆ ಸಡನ್ ಆಗಿ ಏನಾಗುತ್ತಾ, ಗಾಳಿಗೆ ಬಿರುಸಾಗ್ಬಿಡ್ತೈತಿ. ಎಲ್ಲ ನೀರು ಬಸೋದು ನೋಡಿ, ಇನ್ನೂ ಬೆಳಕತ್ತ ನೀವು. ಕೈ ಸೋತ್ ಬರ್ತಾನೆ, ಸುಡಾತೈತಿ, ಸೋತ್ ಬರತ್ತಿಲ್ಲ. ಇನ್ನೊಂದು ಸ್ವಲ್ಪ ದಪ್ಪ ನರ್ಬಿ ಹಿಡಿಯಲ್ಲ, ಹಿಂಗೆ ಇದು ಮಾಡು. ಬಪ್ಪರೆ ಹೆಣ್ಣೆ, ಕಿರಿಕಿರಿನ ಬೇಡ ಅತ್ತ. ಹಾಂ, ಕಿರಿಕಿರಿನ ಬೇಡ, ಇಷ್ಟಿರ್ಲಿ ಬಿಡು. ನೋಡ್ರಿ ಬಸಿಲ್ ಇನ್ನು ಆಗೈತಿ. ನೀರು ಕಾಣೈತೆ ನನಗೆ. ಎಲ್ಲಿ ಬೋಗಾಣಿ ಕಾಣದಲ್ಲಿ ಹಿಂದ್ ಕಾಣತೈತೆ. ಇಲ್ಲಿ ಕಾಣತಿಲ್ಲ, ಇಲ್ಲಿ ಸಾಕು ಬಿಡು. ಹೆಂಗೈತೆ ಓಪನ್ ಮಾಡು. ವಾವ್, ಎದ್ರ ಬಿಡ್ಬೇಡ. ಅದಕ್ಕೆ ಮುಚ್ಚಿಬಿಟ್ಟೆನಾ? ಈಗ ನೋಡ್ರಿ, ನಾನು ಒಂದು 3 ಚಮಚೆ ಮ್ಯಾಗ ಜಾಸ್ತಿನ ಹಾಕೊಂಡಿನಿ ಎಣ್ಣೆ. ಅದಕ್ಕೆ ಅನ್ನ ಜಾಸ್ತಿ ಜಾಸ್ತಿ ಮಾಡಿಬಿಟ್ಟ, ಭಾಳ ಆಗ್ಬಿಟ್ಟೈತೆ. ಸಾಸಿವೆ ಹಾಕೊಂಡೀನಿ. ಇವಾಗ ಜೀರಿಗೆ ಹಾಕೊಳಕತ್ತೀನಿ. ಜೀರಿಗೆ ಹಾಕೊಂಡು ಈಗ ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ. ಕೈಲೇ ಕಲಿಸ್ಬೇಕು. ಏನು ಎಣ್ಣೆ ಅದು ಕಡಿಮೆ ಒಳಗೆ ಹಾಕಿ ಕೈ ಹಾಕಿ ಚಮಚ ಸ್ಪೂನ್ ಯೂಸ್ ಮಾಡಬಾರ್ದು ಇದಕ್ಕೆಲ್ಲ. ಮತ್ತ ಸಾಕಂದ್ರೆ ಅಷ್ಟೇ ಸಾಕು. ಉಳ್ಳಾಗಡ್ಡಿ ಚಂದಾಗ ಫ್ರೈ ಆಗಬೇಕು. ಫ್ರೈ ಆಗುತ್ತಾನ ಹೊರಿಬೇಕು ಇದನ್ನ. ಹಿಂಗಾಗುತ್ತಾನ? ಅಷ್ಟಲ್ಲ, ಫ್ರೈ ಆಗ್ಬೇಕಂದಿನ, ಕರಿ ಆಗ್ಬೇಕಂದಿನ. ಸ್ವಲ್ಪ ಗ್ಯಾಸ್ ಸ್ಪೀಡ್ ಇಡು. ಸ್ಪೀಡ್ ಅಷ್ಟೇ ಐತ್ರಿ, ಲಿಮಿಟ್ ಅಷ್ಟೇ ಐತಿ ಅವ್ರ ಲಿಮಿಟ್. ಪಾಪ ನಮ್ಮ ಸಾಹೇಬರಿಗೆ ಹೊಟ್ಟೆ ಹಸುವ ಆಗ್ಬಿಟ್ಟೈತಿ. ಟೈಮ್ ಭಾಳ ಆಗೈತಿ. ಯಾಕಂದ್ರೆ ಎಷ್ಟು ಅಂದಾಜು ಎಷ್ಟಿಗೆ ಟೈಮ್? ಕರೆನ ಹೊಸಾಗೈತ್ರಿ ನನಗೆ. ಖರೇನ ಹಸುವಾಗೈತಿ. 3 ಇಡ್ಲಿ ತಿಂದ ನಾನು. 3 ಇಡ್ಲಿ ಕೆಲಸ ಆಗೋಲ್ವು. ಶಟ್ಗೊಂದ 3 ಇಡ್ಲಿ ತಿಂದಾರ, ನಾವು 2 ಎಕ್ಸ್ಟ್ರಾ ನಾನೇ ತಿಂದ್ಬಿಟ್ಟೆ. 2 ಇಡ್ಲಿ 2 ವಡ ತಿನ್ಬೇಕು ಪ್ಲಾನ್ ಹಾಕಿದ್ದು ನಾನು. ಅದು ನಾನು ಹಣೆ ಬರ್ದಾಗ ವಡ ಬರ್ತಿರ್ಲಿಲ್ಲ, ಏನು ಮಾಡೋಕ್ಕಾಗಲ್ರಿ. ನೋ ಪ್ರಾಬ್ಲಮ್. ಇವ್ರು ಅಡ್ಜಸ್ಟ್ ಮಾಡ್ಕೊಳ್ಳಂತೆ 3 ಇಡ್ಲಿ ತಿಂದ ನಾನು. ಅಷ್ಟ ಅಡ್ಜಸ್ಟ್ ಮಾಡ್ಕೊಳಕಪ್ಪ. ಅದೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಂಗೆ ಜೀವನ ನೋಡೋದು. ಏನು ಮಾಡೋದು? ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿ ಹಾಕೊಳ್ಳೋನು. ಬೆಳ್ಳುಳ್ಳಿ ಮೊದಲ ಇದು ಮಾಡಿಟ್ಟೇನು? ಸುಲ್ದಿದ್ದದಾವ. ಬೆಳ್ಳುಳ್ಳಿ ಕುಟ್ಟಿ ಹಾಕೊಂಡೆ ನೋಡ್ರಿ. ಆ್ಯಕ್ಚುಲಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡಿದೆ, ಖಾಲಿ ಆಗಿತ್ತು. ಹಾಗಾಗಿ ಬರೀ ಬೆಳ್ಳುಳ್ಳಿ ಅಷ್ಟು ಹಾಕೊಂಡೇನಿ. ಎಲ್ಲನೂ ಆಗೈತಿ, ಎಲ್ಲ ತರಬೇಕು. ಓನ್ಲಿ ಬೆಳ್ಳುಳ್ಳಿ ಜಗ್ಗಿ ಹಾಕೊಂಡಿದ್ದೇನೆ. ನೆಕ್ಸ್ಟ್ ಪನ್ನೀರ್ ಯಾವಾಗ ಹಾಕಿ? ಪನ್ನೀರ ಯಾವಾಗ ಹಾಕಲ್ಲ, ಇನ್ನೊಂದು ಸ್ವಲ್ಪ ಕಡಿ ಟೊಮೆಟೊ ಒಂದು ಹಾಕ್ತೇನೆ. ಪನ್ನೀರ್ನು ಇದ್ರಾಗ ಕುಟ್ಟಿ ಹಾಕ್ಬೇಕಿಲ್ಲ? ಅದ್ರಾಗ ಹೌದು. ನೀವ್ ಏನ್ ತಿನ್ನತ್ತೀರಿ? ಪನ್ನೀರ್ ತಿನ್ನತ್ತೀರ, ಅದು ಕುಟ್ಟಿದ್ದು ಇದನ್ನ ತಿನ್ನತ್ತೀರ. ಈಗ ಒಂದ್ ಸ್ವಲ್ಪ ಇದಕ್ಕೆ ಆಗಡ ಆಲ್ರೆಡಿ ಉಪ್ಪು ಹಾಕೊಂಡೇವಿ. ಕೂದ್ಲ ಈಗ ನೋಡ್ರಿ, ಕೂದ್ಲು ಕಾಣತ್ ನಿಮ್ಗ? ಕಾಣೋದಿಲ್ಲ. ಕೂದಲ ಕಾಣತ್ ನೋಡ್ರಿ, ಇಲ್ಲಿಗ ಕೂದಲ ಆಯ್ತು ನೋಡ್ರಿ. ಇಲ್ಲಿ ಈಗ ಬಾಯಿ ಕೂದಲ ಎಲ್ಲಿ ಬೇಕಾದಲ್ಲೇ ಬಿಡ್ತಾಳ ಕೂದಲ. ನೀವ್ ನೋಡ್ರಿ, ಏನು ಉಪ್ಪು ಹಾಕಿನಿ ಅಂದ್ರೆ ಅದಕ್ಕೆ ಹಾಕಿನಿ. ಆಮೇಲೆ ಬೇಕಾದ ಟೇಸ್ಟ್ ಇಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್. ಅರ್ಧ ಟೇಬಲ್ ಸ್ಪೂನ್? ಅದು ಅದು ಅಷ್ಟೇ ಟೇಬಲ್ ಸ್ಪೂನ್. ಅದು ಹಾಗೆ ಇರುತ್ತ? ಹಂಗೆ ಇರುತ್ತೆ. ಖಾರ ಹಾಕ್ಲಾ ಬೇಡವಾ? ಹಾಕ್ಬೇಕಲ್ಲ. ಹಸಿಮೆಣ್ಸಿಕಾಯಿ ಹಾಕ್ಲೇ ಇಲ್ಲ ನಾನು, ಮರ್ತ್ಬಿಟ್ಟೆ. ಅಯ್ಯೋ, ತೊಂಬೋರ್ ಒಂದೆರಡು. ಬಿಡ ಮರೆ, ಹಾಕಿ ಬಿಡು. ಈಗ ಟೇಸ್ಟ್ ಬರಂಗಿಲ್ಲ, ಇಲ್ಲ ನಡೀತಿ. ಖಾರ ಆಗಂಗಿಲ್ಲ. ಖಾರ ಇರ್ಲಿಕ್ಕೆ ಏನು ಕಡಿಮೆ ನಡೀತೈತಿ. ಸ್ವಲ್ಪ ಹಾಕವೋ ಖಾರ. ಅಷ್ಟು ಅನ್ನಕ್ಕೆ ಬರಬ್ರಿ ಆಗತ್ತಲ್ಲ. ಇಷ್ಟು ಹಾಕಿನಿ. ಇವಾಗ ಚಂದಾಗ ಖಾರ ಕಡಿಮೆ ಮಾತ್ರ ನಡೀತೈತಿ, ನೋ ಪ್ರಾಬ್ಲಮ್. ಇವಾಗ ಟೊಮೆಟೊ ಹಾಕೋಬೇಕ್ರಿ. ನಾನು ಮಾಡಿದ್ದ ಅಡಿಗೆ ನಿಮ್ಗೆ ಇಷ್ಟ ಆಗಿದ್ರ ನೀವು ಮಾಡ್ಕೊಂಡು ತಿನ್ರಿ. ಇಷ್ಟ ಆಗ್ಲಿಕ್ಕಂದ್ರೆ ಮಾಡ್ಬೇಡ್ರಿ, ಮಾಡ್ಕೊಂಡು ತಿನ್ನಕ್ ಹೋಗ್ಬೇಡ್ರಿ, ಮಾಡ್ಬೇಡ್ರಿ ಒಟ್ಟ. ಇದು ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಇದು, ಆದ್ರೆ ನಾನು ಹಾಕಕತ್ತೀನಿ ಇದನ್ನ ವೆಜ್ ಬಿರಿಯಾನಿ ಅಂತೇಳಿ ನಾನು ಹಾಕ್ಕೊಡ್ತೀನಿ. ಇದ್ರೊಳಗೆ ಎಲ್ಲ ಥರ ಮಿಕ್ಸ್ ಇರ್ತೈತಿ. ಖಾರ, ಉಪ್ಪ, ಮಸಾಲೆ, ಗಿಸಾಲಿ, ಪಿಸಾಲಿ. ಮಸಾಲೆ ಗಿಸಾಲಿ ಕೇಳಿ ಇದಾನೆ, ಪಿಸಾಲಿ ಎಲ್ಲ ಮಿಕ್ಸ್ ಇರ್ತೈತಿ.
ಹಾಕಿ ಇವತ್ತೇ ಅದು ಬೀಳವಲ್ತು ನೋಡಿ ಜಲ್ದಿ. ಒಂದು ಸ್ವಲ್ಪ ದೊಡ್ಡದು ಹರಿಬೇಕು ಶರಣು. ಬಾಯಿ ಭಾಳ ಹರಿಬಾರ್ದದ್ರದ್ದು ಬಿಟ್ಟು. ಸಾಕ್ಬಿಡು. ಇಷ್ಟು ಹಾಕೊಂಡೇನಿ. ಇದು ಹಾಕೊಂಡು ಲಾಸ್ಟ್ ಒಂದು ಚೂರು ಗರಂ ಮಸಾಲ, ರಾಯಲ್ ಗರಂ ಮಸಾಲ. ನೋಡ್ಲಿ ತೋರ್ಸಿ. ನಾನು ಟೇಬಲ್ ಸ್ಪೂನ್ಗೆ ಅನ್ನಂಗಿಲ್ರಿ, ಎಲ್ಲ ತೋರ್ಸು ನೀವು ಹಾಕುದು. ಒಂದು ಸ್ವಲ್ಪ ಹಾಕ್ಬಿಡ್ತೀವಿ ನಾವು, ಅಂದಾಜು ಜಾಸ್ತಿ ಹಾಕ್ತೀವಿ. ಬಿಡು ಸಾಕು. ಮುಗೀತು. ಇದಿಷ್ಟ ಆದ್ರೆ ಇನ್ನೇನಿಲ್ರಿ, ಡೈರೆಕ್ಟ ಪನ್ನೀರ್ ಹಾಕೋದು, ಅನ್ನ ಕಲ್ಸೋದು, ಬಸ್ ಮುಗೀತು. ಕಲಿಸ್ಬಿಟ್ಟು ಕಟ್ಟದ್ ಬಿಡ್ದು. ಪಾಪ ಇವಾಗ ಎಲ್ಲ ತರ ಪೂರ್ತಿಯಾಗಿ ಕುದ್ದವು. ಇನ್ನೊಂದು ಚೂರು ಕುದಿಬೇಕು, ಸ್ವಲ್ಪ ಕುದಿಬೇಕು. ಇದ್ರ ಜೊತೆ ಈ ಸದ್ ಪನ್ನೀರ್ ಮಿಕ್ಸ್ ಮಾಡ್ಕೊತೀನಿ. ಪನ್ನೀರ್ ಮಿಕ್ಸ್ ಮಾಡ್ಕೊಂಡಿವಿ ಅಂದ್ರ ಕರೆಕ್ಟಾಗಿ ಅದು ಸ್ವಲ್ಪ ಮಸಾಲೆ ಜೋರ್ ಹೊಡಿ ಶರಣು. ಹೊತ್ತತ್ರಿ ಅದ ಏನು ಹೊತ್ತಂಗ ಜೋರ್ ಹೊಡು ನೀನು. ಮಸಾಲೆ ಪನ್ನೀರ್ ನೀಟಾಗ ಯಾಕೆ ಜೋರ್ ಹೊಡ ಅನ್ನತೀನಪ್ಪ ಅಂತಂದ್ರೆ ನಂಗೆ ಹೊಸ ಆಗೈತಿ. ಭಾಳ ಕೆಟ್ಟ ಹಸು ಆಗೈತ್ರಿ ಅವ್ರಿಗೆ. ಟೈಮನ್ನ ಭಾಳ ಆಗೈತಿ. ಆ್ಯಕ್ಚುಲಿ ನಾನು ಅವಾಗಿಂದನೇ ಮಾಡ್ಬೇಕು ಅನ್ನತ್ತಿದ್ದೆ, ಟೈಮ ಲೇಟ್ ಆಯ್ತು. ಇವಾಗ ಒಂದು ಸ್ವಲ್ಪ ನೋಡ್ರಿ, ಅಡಿಗೆ ಮಾಡೋದ್ನಾಗ ಆಕಿ ಇಲ್ಲಿ ಸ್ಟೇಟ್ ಇರ್ತಾಳ, ಒಂದ್ ಕಾಲ್ ಮ್ಯಾಗ ಇರತಿ, ಒಂದ್ ಕಾಲ್ ಕೆಳಗ ಇರ್ತೈತಿ. ಅದನ್ನ ತೋರ್ಸಾಕ್ ನೀವು ಅಷ್ಟು ದೂರಿಂದ ಇದು ಮಾಡತ್ತೀರಿ. ನಾನು ತೋರ್ಸ್ಬಾರ್ದು. ನೀವು ಶಾಣ್ಯರ ಆಗ್ಬೇಕು. ಇರೋದಿದ್ದಂಗೆ ಹೇಳಿದ್ರ ಹಿಂಗ್ ಶಾಣೆ ಹಾಕಿ ಮಾಡ್ಯಾರ ಹಾಕಿ. ಎಲ್ಲರೂ ಹಂಗೆ, ಹೆಣ್ಮಕ್ಳು ಎಲ್ಲರೂ ಹಂಗೆ. ನಾವು ವಿಡಿಯೋ ಮಾಡಿ ಮತ್ತೆ ಸರಿಯಾಗಿ ಮಾಡಿ ಹಾಕಕ್ ಆಗೋಲ್ತ್ರಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಮತ್ತೆ ಬಿಜಿ ಆಗಿಬಿಟ್ಟೆ. ನಾನೆಲ್ಲ ಫ್ರೀ ಮಾಡ್ಕೊಂಡೆ ವಿಡಿಯೋ ಮಾಡಿ ಹಾಕ್ಬೇಕಂತೀನಿ, ಬಟ್ ಟೈಮ್ ಸಿಗ್ತಿಲ್ಲ ನನಗೆ. ಆ ಕಾರಣಕ್ಕೆ ವಿಡಿಯೋ ಮತ್ತೆ ಸರಿಯಾಗಿ ಹಾಕಕ್ ಆಗ್ತಿಲ್ಲ. ದಯವಿಟ್ಟು ಹೊಟ್ಟೆ ಹಾಕೋರಿ. ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಹಾಕಕ್ ಮತ್ತೆ ಪ್ರಯತ್ನ ಮಾಡ್ತೀನಿ ನಾನು. ಹೆಂಗಾರ ಇದನ್ನ ಇದಕ್ಕೇನಂತೀನಿ ಏನೋ ಶರಣು ಮಾಡಕ್ ಟ್ರೈ ಮಾಡೋಣ. ಹಾಕಿಲ್ಲ ಪಾಪ. ನಿನ್ನೆ ಒಂದು ವಿಡಿಯೋ ಹಾಕ್ಬೇಕಾಗಿತ್ತು, ನಾವು ವಿಡಿಯೋ ಮಾಡಿಲ್ರಿ ನಾವು ಅಂತಂದ್ರೆ ನಾನು ಬಿಜಿ ಆಗಿಬಿಟ್ಟಿದ್ನಿ ಭಾಳ. ನನಗೆ ಹಬ್ಬ ಅಂದ್ರೆ ಒಂದು ಅರ್ಧ ತಾಸು ಟೈಮ್ ಸಿಕ್ಕಿತ್ತು, ಹಿಂಗಾಗಿ ಮಾಡಿ ಹಾಕಕ್ಕಾಗಲಿಲ್ಲ ನನಗೆ. ಮತ್ತೆ ಅವಸರ ಹೋಗ್ಬಿಟ್ಟು ನಾನು ಇವತ್ತ ಪನ್ನೀರ್ ಬಿರಿಯಾನಿ ಇದೆ, ಒಂದು ವಿಡಿಯೋ ಹಾಕೈತಂತಾನೆ ಇಷ್ಟೊಂಬಿಟ್ಟ ನಿಂತೀನಿ. ಪಾಪ ಹಸು ಆಗೈತಿ. ಏನು ಮಾಡೋದು. ಒಂದು ಈ ಥರ ರೆಡಿ ಆಗೈತೆ ನಮ್ದೆಲ್ಲ ಮಸಾಲೆ. ಈಗ ಇದನ್ನ ಅದಕ್ಕೆ ಹಾಕಿ ಚಂದ ಕಲಸ್ಕೊಂಡು ಊಟ ಮಾಡ್ತೀವಿ. ಈಗ ನೀವು ಊಟ ಮಾಡ್ತಾ ಇದ್ದು ಗೊತ್ತದ ಬಿಡು ಅವ್ರಿಗೆ. ಫಸ್ಟ್ ನಾನು ಅಷ್ಟು ಹಾಕೊಂಡು ಕಲಸು. ರೈಸ್ ಹೊರಗೆ ಬಿಡಬಾರ್ದು ಒಂದು ಅಗಳ. ನೀವ ಕಲಸ್ಬಾರ್ರಿ. ಇಲ್ಲ ಮತ್ತೆ ಅನ್ನ ಭಾಳ ಆಗ್ಬಿಟ್ಟೈತಿ ಮಾರಾಯ. ಅನ್ನ ಭಾಳ ಆಗ್ಬಿಟ್ಟೈತಿ. ಏನು ಒಂದು ವಾರದ ಲೆಕ್ಕಾಚಾರ ಹಾಕಿ ಮಾಡಿದ್ದೀನಿ ನಾನು. ಮುಂದಿನ ಸಂಕ್ರಮಣ ಮಠ ಭಾಳ ತಿರುಗಾಡಿದ್ರೆ ಅಕ್ಕಿ ಏನಾಗ್ಬಿಡ್ತಾವ, ಹೊಡಿತಾವ. ಅದಕ್ಕೆ ಭಾಳ ತಿರುಗಾಡ ಸ್ಮೂತ್ಲಿ. ಅವ್ರ ಹೆಂಗ್ ಮಾಡ್ತಾರ? ಯಾರು? ಅದು ದೊಡ್ಡ ಬೋಗಣಿ ಇರ್ತೈತೆ ಅವ್ರದ್ದು, ನಮ್ ಸಣ್ಣದೈತಿ. ಬೋಗಣಿ ಆಯ್ತು, ಆದ್ರೂ ಅವ್ರು ಅಕ್ಕಿನ ಹೊಡೆದ್ರ. ಸ್ವಲ್ಪನೇ ಇದ್ರಾಗ ಹಾಕು. ಹೊಡೆದ್ರಂಗಿಲ್ಲ ಅಕ್ಕಿನ ಅವ್ರು. ಎಲ್ಲ ಇದು ಆಗಲ್ಲ. ಫೈನಲಿ ನಮ್ಮ ವೆಜ್ ಪನ್ನೀರ್ ಬಿರಿಯಾನಿ ರೆಡಿ ಆಯ್ತ್ರಿ. ಇದು ಇವತ್ತು ಊಟ ಮಾಡಕ್ರಿ, ಇದು ನಾಳೆ ಅಥವಾ ನಾಡ್ದು ಊಟ ಮಾಡಕ್ರಿ. 2 ದಿನಕ್ಕೆ ಶೇರ್ ಮಾಡ್ಯಾಡ್ರಿ. ಸ್ವಲ್ಪ ಈ ಗ್ಲಾಸ್ಲೇ ನಾನು ಆ್ಯಕ್ಚುಲಿ 2 ಗ್ಲಾಸ್ ಹಾಕ್ಬಾರ್ದಿತ್ತು. 1-1.5 ಆಗಿದ್ರು ಭಾಳ ಆಗ್ತಿತ್ತು. ನಾನು ಏನು ಮಾಡಿದೆ, 2 ಹಾಕ್ಬಿಟ್ಟೆ. ಅವು ಅಕ್ಕಿ ಹಳಿವಿದ್ದು ಅನ್ಸುತ್ತೆ, ಜಾಸ್ತಿ ಆಗಿಬಿಟ್ಟು. ಈಗ ನೋಡ್ರಿ ರೆಡಿ ಆಯಿತು ಫುಲ್. ಟೇಸ್ಟ್ ಮಾಡಿ ನೋಡೇನ್ರಿ, ಟೇಸ್ಟ್ ಮಸ್ತ್ ಆಯ್ತು. ಉಪ್ಪು ಒಂದು ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೆ ಮ್ಯಾಗ ಹಾಕೊಂಡಿವಿ, ನೋ ಪ್ರಾಬ್ಲಮ್. ಬರ್ರಿ ಎಲ್ಲಾರು ಸಂಕ್ರಮಣಕ್ಕ ಪನ್ನೀರ್ ವೆಜ್ ಬಿರಿಯಾನಿ ತಿನ್ನುವಂತ್ರಿ. ಬಾಕಿ ರೈಸ್ ಮಾಡಿದ ವಿಧಾನ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡ್ರಿ. ಪನ್ನೀರ್ ಇದು ಬಿರಿಯಾನಿ ಹೆಂಗಾಗೈತೆ ಅಂತ ಹೇಳಿ ಹೇಳ್ರಿ. ಮಾಡೋ ರೀತಿ ಹೆಂಗೈತೆ ಅಂತ ಹೇಳ್ರಿ. ಟೇಸ್ಟ್ ಅನ್ಕೆ ನಾವು ಮಾಡಿ ಹೇಳ್ಬೇಕಾಗೈತೆ ನಿಮಗೆ. ಟೇಸ್ಟ್ ನಮ್ಮ ಮ್ಯಾಗ ಡಿಪೆಂಡ್ ಐತದು. ನೋಡ್ರಿ ವಾಸ್ ಮಾತ್ರ ಭಾರಿ ಸ್ಮೆಲ್ ಅನ್ಕಿ ಕಾಂದಾ ಬಜ್ಜಿ ಸ್ಮೆಲ್ ಬಂದಂಗೆ ಬರತೈತಿ. ಯಾಕಂದ್ರೆ ಮ್ಯಾಗ ಉಳ್ಳಾಗಡ್ಡಿ ಅದಾವ, ಅದಕ್ಕೆ ಸ್ಮೆಲ್ ಭಾರಿ ಬರತೈತಿ. ಬಾಕಿ ನಮ್ಮ ಏನಪ್ಪ ವೆಜ್ ಪನ್ನೀರ್ ಬಿರಿಯಾನಿ ಮಾಡಿದ ವಿಧಾನ ಹೆಂಗೈತೆ ಅಂತೇಳಿ ಕಾಮೆಂಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀ ಏನು ಹೇಳ್ಬೇಕಂತ ಹೇಳಿ? ಡೈರೆಕ್ಟ್ ಹಾರ್ದಿಕ ಅನ್ನತ್ತಿದ್ದೇನೆ. ಮಕರ ಸಂಕ್ರಮಣದ ಹಾರ್ದಿಕ ಹಿಂಗೆ ಅನ್ನತ್ತಿದ್ದೆ. ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ನಾನೇನಂತೀನಿ? ದಿಸ್ ಹಬ್ಬದ ಅಂತೆಲ್ಲ ಮುಂದೆ ಮಕರ ಸಂಕ್ರಮಣದ ಸಂಕ್ರಾಂತಿಯ ಮಕರ ಸಂಕ್ರಾಂತಿಯ ನಾ ಹಾರ್ದಿಕ ಅಂತೀನಿ ಡೈರೆಕ್ಟ್. ಇದ್ರ ಪಿಕ್ಚರ್ದಾಗ ಸಂಕ್ರಮಣ ಬಂತು, ಅದೇ ರಥ ಅನ್ಬೇಕು. ಸಂಕ್ರಾಂತಿ ಯಾಕಂತಾರಲ್ಲೇ ಮಚ್ಕೊಂಡ್ರಿ ಮುಂದೆ ನೋಡಿಯೋದಾಗ.